ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈ ಚಿಕನ್ ಗ್ರೇವಿ ಮಾಡೋಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟಿದೆ. ಇದಕ್ಕೆ ನಾನೊಂದು 2ರಿಂದ 3 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೆ ಖಾರ ಯಾವ ಥರ ಇರುತ್ತೋ ಆ ಥರ ಅನುಕೂಲಕ್ಕೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದೇನು ಹಸಿ ಚಿಕನ್ಗೆ ಹಾಕಿಬಿಟ್ರಲ್ಲ ಅಂದ್ಕೋಬೇಡಿ, ಇದೇ ಪ್ರೊಸೆಸ್ಸಲ್ಲೇ ಮಾಡಿ, ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಚಿಕನ್ ಗ್ರೇವಿ ಅಂಥೇಳಿ. ಈ ಥರ ಮಾಡಿದ್ಮೇಲೆ ಇದನ್ನ ಚೆನ್ನಾಗಿ ಉಪ್ಪು ಖಾರ ಮತ್ತು ಅರಿಶಿನದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಾದಿರೋ ಎಣ್ಣೆಗೆ ನಾವು ಈ ಚಿಕನ್ನ ಹಾಕ್ಕೋಬೇಕು. ಇದೇ ಥರನೇ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಒಂದು ಚಿಕನ್ ಗ್ರೇವಿ ಪಟ್ ಅಂತ ಆಗಿಬಿಡುತ್ತೆ. ತುಂಬ ಹೊತ್ತು ಟೈಮ್ ತೊಗೊಳ್ಳೋದೇ ಇಲ್ಲ. ಆಮೇಲೆ ಜಾಸ್ತಿ ಐಟಮ್ಸ್ ಏನು ಹಾಕೋದಿಲ್ಲ ನಾನು ಇದರಲ್ಲಿ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸ್ವಲ್ಪ ಕಲಿಸ್ಬೇಕಿದ್ನ. ನೋಡಿ, ಈ ಥರ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಇದು ಚಿಕನ್ ಹಾಕಿದ ತಕ್ಷಣವೇ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆಗಲಿ. ಈ ಥರ ನಾವು ಎಣ್ಣೆಲೇ ಖಾರದ ಪುಡಿ ಹಾಕಿರೋ ಚಿಕನ್ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೀಗೆ ಚಿಕನ್ 2 ನಿಮಿಷ ಇದು ಎಣ್ಣೆಲೇ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ ನಾನು. ಆಮೇಲೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಇದು ಚಿಕನ್ ಚೆನ್ನಾಗಿ ಬೇಯಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚಿಕನ್ನ ಬೇಯಕ್ಕೆ ಬಿಡಿ. ನೋಡಿ, ಈ ಚಿಕನ್ ಗ್ರೇವಿ ಮಸಾಲೆಗೆ ನಾನಿಲ್ಲಿ ಲವಂಗ, ಚಕ್ಕೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು 4 ಗೋಡಂಬಿ ಮತ್ತು ಈರುಳ್ಳಿ ಮತ್ತು ಒಂದೇ 1 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬಿಳಿ ಎಳ್ಳು, ಇದನ್ನೆಲ್ಲ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ, ಗೋಡಂಬಿ ಹಾಕ್ಕೊಳ್ಳಿ. 1-2 ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಪೀಸು, ಲವಂಗ, ಹಾಗೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಹಾಕ್ಕೊಳ್ಳಿ ಬಿಳಿ ಎಳ್ಳು. ಹಾಗೆ ಇದು ಧನಿಯಾ ಪೌಡರ್ ಇಲ್ಲ ಅನ್ನೋರು ಧನಿಯಾ ಕಾಳು ಕೂಡ ಯೂಸ್ ಮಾಡ್ಕೊಬೋದು. ಇದು ಹಸಿದೆ, ಎಲ್ಲ ಹಸಿದೆ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಚಿಕನ್ ಕೂಡ ಬೇಯ್ತಾ ಇದೆ. ನೋಡಿ, ಚಿಕನ್ ಕೂಡ ಬೆಂದಿದೆ ಅನಿಸುವಾಗ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಚಿಕನ್ ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ, ಬೇಗ ಬೆಂದ್ಬಿಡುತ್ತೆ. ಈ ಮಸಾಲೆನ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ನೀರು ನಮಗೆ ಗ್ರೇವಿ ಯಾವ ಹಂತಕ್ಕೆ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ರೈಸ್ಗೂ ಆಗಲಿ ಅಂತೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬರೀ ಚಪಾತಿಗೆ ಬೇಕು ಅಂತಂದರೆ ಗಟ್ಟಿಗೆ ಮಾಡ್ಕೊಬೋದು. ಈ ಮಸಾಲೆ ನಾವು ಹಸಿದೆ ಹಾಕಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಕಸ್ಮಾತ್ ಏನಾದ್ರು ನಾವು ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ರೆ ತುಂಬ ಹೊತ್ತು ಕುದಿಬೇಕು ಅಂತೇನಿಲ್ಲ. ಈಗ ನಾನು ಹಸಿದೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಬೇಕು. ಕುದ್ಮೇಲೆ ನಿಮಗೆ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೋಬೋದು, ತುಂಬ ಫಾಸ್ಟಾಗಿ ಆಗುತ್ತೆ. ಈ ಥರ ಮಾಡಿ ಒಂದ್ಸತಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನೋಡಿ, ಚಿಕನ್ ಚೆನ್ನಾಗಿ ಕುದೀತಾ ಇದೆ, ಸಾಂಬಾರು ಇದು ಗ್ರೇವಿ. ಈ ಥರ ಒಂದ್ಸತಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದಕ್ಕೇನು ತೆಂಗಿನಕಾಯಿ ಬೇಕು ಅಂತೇನಿಲ್ಲ, ತೆಂಗಿನಕಾಯಿ ಯೂಸ್ ಮಾಡದೆ ಮಾಡ್ತಾ ಇರೋ ಗ್ರೇವಿ ಇದು. ಹೇಗಿದೆ ಅಂತ ಹೇಳಿ ಒಂದ್ಸತಿ ಚಿಕನ್ ಗ್ರೇವಿ. ಥ್ಯಾಂಕ್ ಯು.